ಕ್ಲೆನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ ಹೇಳ್ತಾರೆ. ನಮ್ಮ ಪರಿಸರ, ಸುತ್ತಮುತ್ತಲಿನ ಪರಿಸರವನ್ನ ಮತ್ತು ನಮ್ಮ ಸಂಸ್ಥೆ, ಮನೆ ಎಲ್ಲ ವಾತಾವರಣವನ್ನ ಶುದ್ಧವಾಗಿ, ಸ್ವಚ್ಛವಾಗಿ ಇಡುವಂತದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿರುವಂತದ್ದು. ನಮ್ಮ ಎಕ್ಸಲೆಂಟ್ ಸಂಸ್ಥೆ ಒಂದು ಝೀರೋ ವೇಸ್ಟ್ ಕ್ಯಾಂಪಸ್ ಆಗಿ ಒಂದು ಮೂಡಬಿದ್ರಿ ಪುರಸಭೆಯವರ ಗೈಡ್ ಲೈನ್ಸ್ ಅಂತೆ ಇವತ್ತು ಮಾರ್ಪಾಟುಗೊಂಡಿದೆ. ನಮ್ಮ ಎಕ್ಸಲೆಂಟ್ ವಿದ್ಯಾಸಂಸ್ಥೆ ಪ್ಲಾಸ್ಟಿಕ್ ಮುಕ್ತವಾಗಿದ್ದುಕೊಂಡು ಹಾಗೆ ಇರುವಂತಹ ಕಸಗಳನ್ನು ಹೇಗೆ ನಾವು ಕರೆಕ್ಟ್ ಒಂದು ತ್ಯಾಜ್ಯ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದನ್ನು ಅವರು ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಹಾಗೆ ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರುವಂತದ್ರಿಂದ ಈ ಬಯೋ ವೇಸ್ಟ್ ಅನ್ನು ಕೂಡ ನಾವು ಯಾವ ರೀತಿ ಒಂದು ಸಮರ್ಪಕವಾಗಿ ನಿರ್ವಹಿಸಬೇಕು ಅನ್ನುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಕ್ಯಾಂಪಸ್ ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಸ್ವಚ್ಛತೆಯನ್ನು ಅವರ ದೈನಂದಿನ ಒಂದು ಕಾರ್ಯಕಲಾಪಗಳಲ್ಲಿ ಪರಿಪಾಲಿಸ್ತಾ ಇದ್ದಾರೆ. ಅವರು ನಮ್ಮ ಮುಂದಿನ ಜನಾಂಗ ಆದ್ರಿಂದ ನಾವು ಸ್ವಚ್ಛತೆಯ ಡ್ರೈವ್ಗಳನ್ನು ನಮ್ಮ ಕ್ಯಾಂಪಸ್ ಮಾತ್ರ ಸ್ವಚ್ಛವಾಗಿದ್ರೆ ಸಾಲದು. ಹಾಗೆ ನಮ್ಮ ಕಲ್ಲಬೆಟ್ಟು ಒಂದು ಊರು ಇರ್ಬೋದು, ಅಥವಾ ಮೂಡಬಿದ್ರಿಯಿಂದ ಕಲ್ಲಬೆಟ್ಟುವಿನ ಒಂದು ಪ್ರದೇಶ ಇರ್ಬೋದು, ಇದೆಲ್ಲ ಸ್ವಚ್ಛವಾಗಿ ಇರಬೇಕು ಅಂತ ಹೇಳಿಕೊಂಡು ನಾವು ಸ್ವಚ್ಛತಾ ಡ್ರೈವ್ ಕಾರ್ಯಕ್ರಮಗಳನ್ನು ನಾವು ಮಕ್ಕಳ ಒಂದು ಸಹಭಾಗಿತ್ವದೊಂದಿಗೆ ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ನಾವು ಮಹಾಮಸ್ತಕ ಅಭಿಷೇಕದ ಸಂದರ್ಭದಲ್ಲಿ ಮೂಡಬಿದ್ರಿಯಿಂದ ಬೇಳೂರಿನವರೆಗೆ ಕಂಪ್ಲೀಟ್ ಸ್ವಚ್ಛತಾ ಒಂದು ಬಹುದೊಡ್ಡ ಡ್ರೈವ್ ಅನ್ನು ಮಾಡಿದ್ದೆವು. ಹಾಗೆ ನಾವು JCI ರೋಟರಿ ಕ್ಲಬ್ ಅಲ್ಲಿ ಇರುವಾಗ ಕೂಡ ತುಂಬಾ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಹಬ್ಬ ಮತ್ತು ವಿಶೇಷವಾಗಿ ನ್ಯಾಷನಲ್ ಫೆಸ್ಟಿವಲ್ ಅಥವಾ ಯಾವುದೇ ಒಂದು ಒಳ್ಳೆಯ ಒಂದು ದಿನಗಳಲ್ಲಿ ನಾವು ಮಕ್ಕಳಿಗೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಅದಕ್ಕೆ ಮೂಡಬಿದ್ರಿ ಪುರಸಭೆಯವರು ಬಂದು ಇನ್ನಷ್ಟು ಒಂದು ಅವೇರ್ನೆಸ್ ಅನ್ನು ಕೊಡುವಂತ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ನಾವು ಮೂಡಬಿದ್ರಿಯಿಂದ ಕಲ್ಲಬೆಟ್ಟುವಿನ ತನಕ ಹಾಗೂ ಕಲ್ಲಬೆಟ್ಟುವಿನಿಂದ ನಮ್ಮ CBSE ಕ್ಯಾಂಪಸ್ ತನಕ I ಮತ್ತು ABCD ಅಕ್ಷರಗಳಿಂದ ಯಾವುದೆಲ್ಲ ಒಂದು ಸ್ವಚ್ಛತೆಯ ಕೋಡ್ಸ್ ಬರ್ತದೆ ಅದನ್ನು ನಾವು ಒಂದು ಬೋರ್ಡ್ ಆಗಿ, ನೇಮ್ ಪ್ಲೇಟ್ ಆಗಿ ಎಲ್ಲ ಕಡೆ ಹಾಕಿಕೊಂಡು ಬಂದಿದ್ದೆವು. ಇದು ಕೂಡ ಒಂದು ಒಳ್ಳೆಯ ಸ್ವಚ್ಛತೆಯ ಬಗ್ಗೆ ಅವೇರ್ನೆಸ್ ಕೊಡುವಂತಹ ಒಂದು ಕಾರ್ಯಕ್ರಮವನ್ನ ನಾವು ಮೂಡಬಿದ್ರಿ ಪೊಲೀಸ್ ಸ್ಟೇಷನ್, ಪುರಸಭೆಯವರು ಮತ್ತು ನಾಗರಿಕ ಬಂಧುಗಳಿಂದೆಲ್ಲ ಈ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಮಾಡಿದ್ದೆವು. ಹಾಗಾಗಿ ನಾವು ಸ್ವಚ್ಛತೆಯ ಬಗ್ಗೆ ಯಾವಾಗಲೂ ಕೂಡ ನಮ್ಮ ಸಂಸ್ಥೆ ನಾವು ತುಂಬಾ ಆದ್ಯತೆಯನ್ನು ಕೊಡ್ತಾ ಬಂದಿದ್ದೇವೆ. ಮುಂದೆ ಕೂಡ ನಾವು ಈ ಒಂದು ಸ್ವಚ್ಛತೆಯ ಒಂದು ಪರಿಪಾಠಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ನಮಸ್ತೆ.